ಮೊನ್ನೆಯಿಂದ ಸಾಕಷ್ಟು ಸೋಷಿಯಲ್ ಮೀಡಿಯಾದಲ್ಲಾಗಲಿ ಅಥವಾ ಮಾಧ್ಯಮಗಳಲ್ಲಿ ಸುಳ್ಳು ಸುದ್ದಿ ಒಂದು ಹಬ್ಬಿತ್ತು. ಅದರ ಬಗ್ಗೆ ನೀವು ಇವಾಗ ವಿಶ್ಲೇಷಣೆ ಕೊಡೋದಾದ್ರೆ. ಎಲ್ರಿಗೂ ನಮಸ್ತೆ. ನನ್ನ ಪೂಜ್ಯ ಗುರುಗಳಾದಂಥ ಸರಿಗಮ ವಿಜಯಣ್ಣ ದೈವಾಧೀನರಾಗಿದೆ ಅಂತ ಎಲ್ಲ ವಾಟ್ಸಪ್ ಗ್ರೂಪು ಮತ್ತೊಂದೆಲ್ಲ ಹರಿದಾಡ್ತಿತ್ತು. ತುಂಬ ಬೇಸರ ಆಯಿತು. ಆ್ಯಕ್ಚುಲಿ ರಾತ್ರಿಯಿಂದ ನಾನು ಟಚ್ಚಲ್ಲೇ ಇದ್ದೀನಿ. ಮಕ್ಕಳುಗಳನ್ನ ರೋಹಿತ್ ಅಂತ ದಿನ ಫಾಲೋಅಪ್ ಮಾಡ್ತಾ ಇದ್ದೇನೆ. ಅವರ ಹಾಗೇನಿಲ್ಲ ಹಾಗೆ ಅಂತ ಅಂದರು. ಸೊ ಈಗ ನಾನು ಹಾಸ್ಪಿಟ್ಲಿಗೆ ಬಂದೆ ರಿಯಾಕ್ಟ್ ಮಾಡ್ತಾರೆ. ನನ್ನ ಹೆಸರು ಹೇಳಿದ ತಕ್ಷಣ ಕಂಡುಬಿಡ್ತಾರೆ, ನಗ್ತಾರೆ, ಸ್ವಲ್ಪ ತಲೆ ಆಡಾಡ್ತಾರೆ, ಇಷ್ಟೆಲ್ಲ ಮಾಡ್ತಾಯಿದ್ದಾರೆ. ಖುಷಿ ಆಗ್ತಿದೆ, ಅವ್ರು ರಿಕವರ್ ಆಗ್ತಾಯಿದ್ದಾರೆ. ದಯಮಾಡಿ ಇಂಥ ಸುಳ್ಳು ಸುದ್ದಿಗಳನ್ನೆಲ್ಲ ಹಬ್ಬಿಸ್ಬೇಡಿ. ಒಬ್ಬ ಮನುಷ್ಯ ಜೀವಂತವಾಗಿರಬೇಕಾದ್ರೆ ಈ ಥರ ಗೊತ್ತಿಲ್ಲದೇನೋ ಈ ಥರ ತೀರೋಗಿದ್ದಾರೆ, RIP, ಓಂ ಶಾಂತಿ ಅದೆಲ್ಲ ಹಾಕಿ ಸುಮ್ಮನೆ ಗೊಂದಲ ಸೃಷ್ಟಿ ಮಾಡ್ತಿದ್ದಾರೆ. ಒಂಥರ ದುಃಖ ತರುತ್ತದೆ. ದಯಮಾಡಿ ಇದೆಲ್ಲ ಮಾಡೋಕ್ಕೆ ಹೋಗಬೇಡಿ. ಅವ್ರು ಗುಣಮುಖರಾಗ್ತಾಯಿದ್ದಾರೆ. ಖಂಡಿತ ನಾನು ತಿಳ್ಮಟ್ಟಿಗೆ ಅವರಿಗೆ ದೇವ್ರು ಇನ್ನೂ ಹೆಚ್ಚಿನ ಆಯುಷ್ ಆರೋಗ್ಯ ಕೊಡಲಿ ಅಂತ ಈ ಮೂಲಕ ಕೇಳ್ಕೊತೀನಿ. ವಿಜಯಣ್ಣ ಗುಣವಾಗ್ತಿದ್ದಾರೆ, ಅವ್ರಿಗೆ ಒಳ್ಳೆಯದಾಗಲಿ, ಖಂಡಿತ ಆಗುತ್ತೆ. ನಿಮ್ಮ ಗುರುಗಳು ಅಂತ ಹೇಳಿದ್ರೆ ನಿಮ್ಮ ಒಡನಾಟ ಯಾವ ರೀತಿ ಗುರುಗಳು ಅಂತ? ನನ್ನ ವಿಜಯಣ್ಣ ಒಡನಾಟ ಸುಮಾರು 35 ವರ್ಷಗಳಿಂದ ಇದೆ. ಈಗಲ್ಲ, ನಾನು ಅಸಿಸ್ಟೆಂಟ್ ಡೈರೆಕ್ಟರ್ ಇರಬೇಕಾದ್ರೆ ಅವ್ರು ಅಸೋಸಿಯೇಟ್ ಆಗಿದ್ರು. ಸುಮಾರು ಚಿತ್ರಗಳು ಕೆಲಸ ಮಾಡಿದ್ರು ಅವ್ರ ಜೊತೆ. ನಾನು ಪ್ರಭಾಕರ್ ಜೊತೆಗೆ ಅವ್ರು ಕೆಲಸ ಮಾಡಿದ್ರು, KS ಸರ್ದಾಸ್ ಜೊತೆ ಮಾಡಿದ್ರು, ಜಯಂತಿ ಅವ್ರ ಜೊತೆ ಕೆಲಸ ಮಾಡೋದು ಜೊತೆ ನಾನು ವಿಜಯಣ್ಣ ಹತ್ರ ಕೆಲಸ ಮಾಡಿದ್ದೀನಿ. ಜೊತೆ ಅವ್ರ ಜೊತೆ ಆ್ಯಕ್ಟ್ ಮಾಡಿದ್ದೀನಿ. ನಾನು ನನ್ನ ಸಿನಿಮಾಲ್ಲೂ ಆ್ಯಕ್ಟ್ ಮಾಡಿಸಿದ್ದೀನಿ. ಇದು ಸುಮಾರು 35 ವರ್ಷಗಳ ಒಡನಾಟ ಇದೆ. ಎವ್ರಿ ಡೇ ಅವ್ರನ್ನ ಗುಡ್ ಮಾರ್ನಿಂಗ್ ಕಳಿಸಲ್ಲಿ ದಿನವೇ ಇಲ್ಲ. ಅವರು ಈ ಒಂದು 5-6 ದಿನದಿಂದ ಕಳಿಸ್ತಾ ಇರಲಿಲ್ಲ ಅಷ್ಟೇ. ಸೊ ಅಷ್ಟು ನನ್ನ ಬಗ್ಗೆ. ಇನ್ನೊಂದು ಹೇಳ್ಬೇಕಾದ್ರೆ ಲಾಸ್ಟ್ ವೀಕ್ ಅವ್ರ ಮನೆಗೆ ಲಾಸ್ಟ್ ಸಂಡೇ ಅವ್ರ ಮನೆಗೆ ಕೂತ್ಕೊಂಡು 1-2 ಅವರ್ ಮಾತಾಡಿದ್ವಿ. ನಾನು ಜೊತೆಲಿ ಕೂತ್ಕೊಂಡು ಇರೋ ಹೋಗಿ ಇಲ್ಲ ಅಣ್ಣ ಬರ್ತೀನಿ ಕೆಲಸ ಇದೆ ಅಂತ ಹೊರಟ್ಬಿಟ್ಟೆ. ನಾನು ಮಾತಾಡ್ಕೊಂಡು ಅಷ್ಟು ಅವ್ರ ಒಡನಾಟ ನನಗೂ ವಿಜಯನಿಗೂ. ಈಗ ಖುಷಿ ಆಗ್ತಿದೆ. ಒಳಗಡೆ ಹೋಗಿ ನೋಡಿದ ತಕ್ಷಣ ಕಂಡುಬಿಟ್ರು, ಮಾತಾಡ್ಸಿಲ್ಲ, ರಿಯಾಕ್ಟ್ ಮಾಡ್ತಾರೆ, ಗುರ್ತಿಡ್ತಾರೆ. ಅಷ್ಟು ಖುಷಿ ಆಯಿತು. ದೇವರು ಅವ್ರಿಗೆ ಬೇಗ ಚೇತರಿಸ್ಕೊಂಡು ಮನೆಗೆ ಬಂದು ಒಳ್ಳೆ ನೆಮ್ಮದಿ ಜೀವನ ಕೊಡಲಿ ಅಂತ ಈ ಮೂಲಕ ಕೇಳ್ಕೊತೀವಿ. ಥ್ಯಾಂಕ್ ಯು.